ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಅಂತ್ಯಕಾಲದ ಸರಣಿಗಳು ಎಂಬತಕ್ಕಂಥ ಸರಣಿಯಲ್ಲಿ ಇಂದಿನ ಒಂದು ಸಂದೇಶವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಈ ಒಂದು ಸರಣಿಗೆ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನ ನಾನು ಸ್ವಾಗತ ಬಯಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ, ಈ ಒಂದು ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ಪ್ರೀತಿಯ ಬಗ್ಗೆ ನಾವು ಕಲಿತಾ ಇದ್ದೇವೆ. ಯಾಕಂತಂದರೆ ಅಂತ್ಯಕಾಲದ ದಿವಸದ ಕೆಲವು ಸೂಚನೆ ಮತ್ತು ಚಿಹ್ನೆಗಳಲ್ಲಿ ಈ ಪ್ರೀತಿಯು ಕೂಡ ಒಂದಾಗಿದೆ. ಇದನ್ನು ನಾವು ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳೋದಾದರೆ, ನಮ್ಮ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯವನ್ನು ನಾವು ನೋಡುವಾಗ 13 ಮತ್ತು 14ನೇ ವಚನವು ಈ ರೀತಿಯಾಗಿ ಹೇಳ್ತದೆ: ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಈ ಒಂದು ಸಂದೇಶವನ್ನು ನಾವು ಪ್ರಾರಂಭಿಸೋಕ್ಕಿಂತ ಮುಂಚಿತವಾಗಿ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯೇ, ಈ ಒಂದು ಸುಂದರವಾದ ಸಮಯದಲ್ಲಿ ನನ್ನ ಅಂತ್ಯಕಾಲದ ಸತ್ಯಗಳು ಎಂಬತಕ್ಕಂಥ ವಿಚಾರವನ್ನು ಕಲಿಯುವಾಗ ನಿನ್ನ ಪರಲೋಕದ ಪರಿಶುದ್ಧ ಜ್ಞಾನ ವಿವೇಕವನ್ನು ನಮಗೆ ದಯಪಾಲಿಸಿರಿ. ನಿನ್ನ ಆತ್ಮನ ಸಹಾಯ ನಮ್ಮೊಟ್ಟಿಗಿರಲಿ. ಈ ಒಂದು ವಾಕ್ಯಗಳನ್ನು ಕಲಿತು ಅದನ್ನು ಅಳವಡಿಸಿಕೊಂಡು ಅದರಂತೆ ನಡೆದು ಈ ಒಂದು ಜೀವಿತದಲ್ಲಿ ಸ್ವಾಮಿ ನಿನಗೆ ನಾವು ಮೆಚ್ಚುಗೆಯಾಗಿ ಕಂಡುಬರುವಂತೆ ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೇಲೆ. ಈ ಸಂಚಿಕೆಯಲ್ಲಿ ಪ್ರೀತಿಯ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ಪ್ರೀತಿಗೆ ಬಹಳ ಒಂದು ಮಹತ್ವವಾದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂತ್ಯಕಾಲದಲ್ಲಿ ದೇವರು ಯೇಸುಸ್ವಾಮಿಯವರನ್ನ ತನ್ನ ಶಿಷ್ಯರುಗಳು ಈ ಒಂದು ಯುಗದ ಸಮಾಪ್ತಿಗೆ ಚಿಹ್ನೆ ಏನು, ಯಾವ ಒಂದು ಗುರುತುಗಳಿದೆ ಎಂಬುದಾಗಿ ಕೇಳುವಾಗ ಯೇಸುಸ್ವಾಮಿ ಸಾಕಷ್ಟು ಗುರುತುಗಳನ್ನ ಹೇಳ್ತಾರೆ. ಅನೇಕ ರೀತಿಯ ಒಂದು ಯುದ್ಧಗಳಾಗುತ್ತೆ, ಭೂಕಂಪಗಳು, ಬರಗಾಲಗಳು ನಡೆಯುವಂಥದ್ದಾಗಿದೆ, ಅನೇಕ ಜನರ ವಿರುದ್ಧವಾಗಿ ನಡೆಯುವಂಥ ಒಂದು ಪರಿಸ್ಥಿತಿ. ಇದೆಲ್ಲವೂ ಕೂಡ ನೂತನ ಕಾಲದ ಒಂದು ಪ್ರಸವ ವೇದನೆ ಎಂಬುದಾಗಿ, ಪ್ರಸವ ವೇದನೆಯ ಪ್ರಾರಂಭ. ಆದರೆ ಇದು ಅಂತ್ಯವಲ್ಲ. ಆದರೆ 14ನೇ ಮತ್ತು 12ನೇ ವಚನದಲ್ಲಿ ಬರುವಾಗ ದೇವರು ಈ ರೀತಿಯಾಗಿ ಹೇಳ್ತಾರೆ: ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಒಂದು ತಣ್ಣನೆಯ ಪ್ರೀತಿಯ ಅನುಭವ, ಅಂತ್ಯಕಾಲದಲ್ಲಿ ತಣ್ಣನೆಯ ಪ್ರೀತಿ. ನೋಡ್ರಿ, ಎಫೆಸ ಸಭೆಗೆ ದೇವರು ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ: ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟಿದ್ದಿ, ಈ ಒಂದು ಅಪಾದನೆಯನ್ನು ನಿನ್ನ ಮೇಲೆ ನಾನು ಹೊರಿಸ್ತೇನೆ ಎಂಬುದಾಗಿ. ಅಂದರೆ ಮೊದಲಿದ್ದ ಪ್ರೀತಿ, ಎಫೆಸ ಸಭೆಯ ಮೊದಲಿನ ಪ್ರೀತಿಯನ್ನು ಅವರು ಕಡೆಯವರೆಗೂ ಕಾಪಾಡಿಕೊಳ್ಳಲಿಲ್ಲ. ಅದೇ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಅನೇಕ ಜನರು ಯೇಸುಸ್ವಾಮಿಯ ಒಂದು ಬರೋಣಕ್ಕೆ ಮುಂಚೆ ತಮ್ಮ ಒಂದು ಪ್ರೀತಿಯನ್ನು ತಣ್ಣಗೆ ಮಾಡಿಕೊಳ್ತಾರೆ. ಮೆನಿ ಲವ್ ಆಫ್ ಮೆನಿ ಶಲ್ ವ್ಯಾಕ್ಸ್ ಕೋಲ್ಡ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಂತಂದರೆ ಹಲವರ ಪ್ರೀತಿ ತಣ್ಣಗಾಗುವಂಥದ್ದಾಗಿದೆ. ಆದರೆ ನಿಜವಾಗಿಯೂ ಈ ಒಂದು ಪ್ರೀತಿ ಯಾವ ರೀತಿಯಲ್ಲಿರಬೇಕು, ಯೇಸುಸ್ವಾಮಿಯ ಬರೋಣಕ್ಕೂ ಈ ಒಂದು ಪ್ರೀತಿಗೂ ಸಂಬಂಧ ಏನು? ಈ ಒಂದು ಪ್ರೀತಿ ತಣ್ಣಗಾದರೆ ನಿಜವಾಗಿಯೂ ನಾವು ದೇವರ ಬರೋಣದಲ್ಲಿ ಆತನ ಮುಂದೆ ನಾವು ನಿಲ್ಲುವುದಕ್ಕೆ ಸಾಧ್ಯವಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಈ ಸಂದೇಶವನ್ನು ನಾವು ಕೇಳುವಾಗ ಕೊನೆಯವರೆಗೂ ನಾವು ಈ ಒಂದು ಸಂದೇಶವನ್ನು ಕೇಳಿದರೆ ನಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ನಿಜವಾದ ಪ್ರೀತಿ ಇರ್ತದೆ, ದೇವರ ಪ್ರೀತಿ ಯಾವ ರೀತಿಯಲ್ಲಿ ಇರ್ತದೆ, ಮತ್ತು ಅಂತ್ಯಕಾಲದಲ್ಲಿ ದೇವರ ಸಂಗಡ ನಿಂತ್ಕೊಳ್ಳುವಂಥವರ ಒಂದು ಪ್ರೀತಿಯಲ್ಲಿ ಎಂಥ ಒಂದು ಬದಲಾವಣೆ ಇಲ್ಲದೆ ಆ ಒಂದು ಪ್ರೀತಿ ಸದಾಕಾಲ ಒಂದೇ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಕಲಿಬೋದು. ಸೊ ಅದೇ ರೀತಿಯಲ್ಲಿ ನೋಡುವಾಗ ಈ ಒಂದು ಹಲವರ ಪ್ರೀತಿಯು ತಣ್ಣಗಾಗುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದವು ತಿಳಿಸುವ ಪ್ರಕಾರ ನಮ್ಮ ಸತ್ಯವೇದದಲ್ಲಿ 1 ಯೋಹಾನ 4ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ತಿರುಗಿಸುವ ಹಾಗೆ, 1 ಯೋಹಾನ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವ ಹಾಗೆ ಒಂದು ಪ್ರೀತಿಯ ಬಗ್ಗೆ ಬಹಳ ಮಹತ್ವವಾದ ಸತ್ಯ ಸಂದೇಶವನ್ನು ನಾವಿಲ್ಲಿ ಕಲಿಬೋದು. ಈ ಸಂದೇಶದಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸುವಂಥದ್ದಾಗಿದೆ: ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು. ಸತ್ಯವೇದದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಪ್ರೀತಿಗೆ ಒಂದು ಬಹಳ ಮಹತ್ವವಾದ ಸ್ಥಾನಮಾನವನ್ನು ಕೊಡಲ್ಪಟ್ಟಿದೆ. ಅದರಲ್ಲಿ ಈ ಒಂದು ವಾಕ್ಯ ನಮಗೆ ಭಾಳ ಒಂದು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಆ ಎಚ್ಚರಿಕೆ ಏನಂತಂದರೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಇವತ್ತು ನಾವು ಅನೇಕ ಸಾರಿ ನಾವು ಯೇಸುಸ್ವಾಮಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ದೇವರ ವಾಕ್ಯವನ್ನು ನಾವು ತಿಳ್ಕೊಂಡಿದ್ದೇವೆ, ಸತ್ಯವೇದವನ್ನು ನಾವು ಓದ್ತೇವೆ,
ಸಭೆಗೆ ನಾವು ಹೋಗ್ತೇವೆ, ಎಲ್ಲ ರೀತಿಯ ಒಂದು ದೇವರ ಬಗ್ಗೆ ಜ್ಞಾನ ನಮಗಿದೆ ಎಂಬುದಾಗಿ ನಾವು ಹೇಳಬಹುದು. ಆದರೆ ನಿಜವಾಗಿ ನಿನ್ನ ನೆರೆಯವರನ್ನು ಅಥವಾ ಇನ್ನೊಬ್ಬರನ್ನು ನೀನು ಪ್ರೀತಿ ಮಾಡಲಿಲ್ಲ ಅಂತಂದರೆ ದೇವರು ನಿನಗೆ ಗೊತ್ತಿಲ್ಲ, ನೀನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ಕಾರಣದಿಂದ ಸತ್ಯವೇದವು ನಮಗೆ ತಿಳಿಸುವಂಥದ್ದಾಗಿದೆ. 1 ಯೋಹಾನ 4:7 ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಆತನು ತನ್ನ ಒಬ್ಬನೇ ಮಗನನ್ನು, ಯೇಸು ಕ್ರಿಸ್ತನನ್ನು ನಮ್ಮ ಪಾಪಗಳ ಸಲುವಾಗಿ, ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ, ನಮ್ಮ ಆದಿ ತಂದೆ ತಾಯಿಗಳಂಥ ಆದಾಮ ಅವರು ದೇವರ ಮಾತಿಗೆ ಅವಿಧೇಯರಾಗಿ ಪಾಪದಲ್ಲಿ ಬಿದ್ದಾಗಿಯೂ ಸಹ, ದೇವರ ಒಂದು ಎಚ್ಚರಿಕೆಯನ್ನು ಅವರು ಪರಿಗಣಿಸದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ದೇವರವರನ್ನು ಪ್ರೀತಿಸಿ, ಅವರು ಪಾಪ ಮಾಡಿದಾಗಿಯೂ, ಅವರು ಮರಣಕ್ಕೆ ತುತ್ತಾದಂಥವರಾಗಿದ್ದಂಥ ಸಂದರ್ಭದಲ್ಲಿಯೂ ಸಹ, ಮರಣಕ್ಕೆ ಅರ್ಹರಾಗಿದ್ದಂಥ ಸಂದರ್ಭದಲ್ಲಿಯೂ ಸಹ ದೇವರವರನ್ನು ಕ್ಷಮಿಸಿ ಅವರನ್ನು ಪ್ರೀತಿ ಮಾಡಿದ ಒಂದೇ ಕಾರಣಕ್ಕೆ ತನ್ನ ಒಬ್ಬನೇ ಮಗನನ್ನು ಅವರು ಬಲಿಯಾಗಿ ಅರ್ಪಿಸುವಂಥ ಒಂದು ಬಲಿದಾನವಾಗಿ ತ್ಯಾಗವನ್ನು ಮಾಡುವಂಥ ಒಂದು ಘಟನೆ ನಮ್ಮ ನೆನಪಿಗೆ ಬರುವಂಥದ್ದಾಗಿದೆ. ಆ ಕಾರಣದಿಂದ ಇವತ್ತು ನಾವುಗಳು ಸಹ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂಥ ಹಂಗಿನಲ್ಲಿ ನಾವಿದ್ದೇವೆ. ನಾವು ಇನ್ನೊಬ್ಬರನ್ನು ಪ್ರೀತಿಸಲಿಲ್ಲ ಅಂತ ಅಂದರೆ, ನಾವು ಇನ್ನೊಬ್ಬರನ್ನು ದೇವರ ಒಂದು ಪ್ರೀತಿಯನ್ನು ನಾವು ಅವರಿಗೆ ತೋರಿಸಲಿಲ್ಲ ಅಂತ ಅಂದರೆ ನಿಜವಾಗಿಯೂ ನಾವು ದೇವರನ್ನು ಬಲ್ಲವರಲ್ಲ. ದೇವರು ಯಾರೆಂಬುದೇ ನಮಗೆ ಗೊತ್ತಿಲ್ಲ ಎಂಬುದು ವಾಕ್ಯ ಹೇಳ್ತದೆ. ಪ್ರೀತಿಯು ದೇವರಿಂದ ಉಂಟಾಗಿದೆ. ಅಂಥ ಒಂದು ಪ್ರೀತಿಯನ್ನು ನಾವು ತೋರಿಸುವಂಥ ಸಂದರ್ಭದಲ್ಲಿ ನಿಜವಾಗಿಯೂ ಕ್ರಿಸ್ತನನ್ನು ನಾವು ನಮ್ಮಲ್ಲಿ ತೋರಿಸುವವರಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಮತ್ತು ಮುಂದೆ ಗಲಾತ್ಯದವರಿಗೆ 5ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡೋದಾದರೆ, ಗಲಾತ್ಯದವರಿಗೆ 5ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಇವತ್ತು ಸಾಕಷ್ಟು ಜನರಿಗೆ ದೇವರ ಧರ್ಮಶಾಸ್ತ್ರ ಎಂಬತಕ್ಕಂಥದ್ದು ಒಂದು ಬಹಳ ಭಾರವಾದ ಹೊರೆ ಎಂಬುದಾಗಿ ಎಣಿಸ್ತಾರೆ. ಈ ಒಂದು ಧರ್ಮಶಾಸ್ತ್ರವನ್ನು ಅನುಸರಿಸ್ತಕ್ಕಂಥದ್ದು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೀತಕ್ಕಂಥದ್ದು ಒಂದು ಕಷ್ಟದ ಕೆಲಸ ಎಂಬುದಾಗಿ ಅನೇಕರು ನೆನೆಸ್ತಾರೆ. ಆದರೆ ದೇವರ ವಾಕ್ಯ ಭಾಳ ಸಂಕ್ಷಿಪ್ತವಾಗಿ ಒಂದು ವಿಚಾರವನ್ನು ಹೇಳ್ತಾ ಇದೆ. ನಿಜವಾಗಿಯೂ ಇಡೀ ಧರ್ಮಶಾಸ್ತ್ರವನ್ನು ನೀನೆಲ್ಲ ಕೈಗೊಂಡು ನಡೆದಂಥ ಒಂದು ಸ್ಥಿತಿ ನಿನಗೆ ಬರಬೇಕು, ಇಡೀ ದೇವರ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದಂಥ ಸಾರ್ಥಕತೆ ನಿನ್ನ ಜೀವನದಲ್ಲಿ ಬೇಕು ಅಂತಂದರೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬತಕ್ಕಂಥ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದು ವಾಕ್ಯ ಹೇಳ್ತದೆ. ಇವತ್ತು ಈ ಎಲ್ಲ ಧರ್ಮಶಾಸ್ತ್ರ ಪ್ರೀತಿಯಲ್ಲಿ ಅಡಕವಾಗಿದೆ. ನಾವು ನಿಜವಾಗಿಯೂ ನನ್ನ ನೆರೆಯವನನ್ನು ಪ್ರೀತಿ ಮಾಡೋದಾದರೆ, ನನ್ನ ನೆರೆಯವನಿಗೆ ನಾನು ಪ್ರೀತಿ ತೋರಿಸೋದಾದರೆ ಇಡೀ ಧರ್ಮಶಾಸ್ತ್ರವನ್ನು ನಾನು ನೆರವೇರಿಸ್ತಾ ಇದ್ದೇನೆ ಎಂಬತಕ್ಕಂಥ ಪರಿಕಲ್ಪನೆಯನ್ನು ಇವತ್ತು ಸತ್ಯವೇದ ನಮಗೆ ಕೊಡ್ತಾ ಇದೆ. ನಮಗೆ ಈ ಒಂದು ಒಳ್ಳೆಯ ಸಮಾರ್ಯದವನ ಕಥೆ ನಮಗೆ ಗೊತ್ತಿದೆ. ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳ್ಳರು ಆತನನ್ನು ಹೊಡೆದು ಗಾಯಗೊಳಿಸಿ ರಸ್ತೆಯಲ್ಲಿ ಬಿಟ್ಟೋದಂಥ ಪರಿಸ್ಥಿತಿಯಲ್ಲಿ ಒಬ್ಬ ಲೇವಿಯನು, ಒಬ್ಬ ಯಾಜಕನು ಆ ಮಾರ್ಗದಲ್ಲಿ ಬಂದು ಅವರೇನು ಮಾಡಿದರು, ಆ ವ್ಯಕ್ತಿಯನ್ನು ಗಮನಿಸದೆ ಅವನನ್ನು ಅಲ್ಲೇ ಬಿಟ್ಟು ಹೊರಟೋಗ್ತಾರೆ. ಓರೆಯಾಗಿ ಅವರು ಆ ಒಂದು ಸ್ಥಳದಿಂದ ಹೋದರು. ಆದರೆ ಒಬ್ಬ ಸಮಾರ್ಯದವನು ಆ ವ್ಯಕ್ತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆತನನ್ನು ಕರುಣಿಸಿ ಆತನನ್ನು ಕರ್ಕೊಂಡು ಹೋಗಿ ಆ ಒಂದು ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಬೇಕಾದಂಥ ಎಲ್ಲ ಉಪಚಾರವನ್ನು ಅಲ್ಲಿ ಮಾಡಿ ಇನ್ನೂ ಹೆಚ್ಚಾದಂಥ ಹಣವನ್ನು ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಭರಿಸಿ ಅವನು ಹೋಗುವಂಥ ಅಂಥ ಒಂದು ಪ್ರೀತಿ. ನಿಜವಾಗಿಯೂ ನಿನ್ನ ನೆರೆಯವನನ್ನು ಪ್ರೀತಿಸಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಸಾಮ್ಯ ಅಥವಾ ಈ ಒಂದು ಕತೆ ನಮಗೆ ಒಂದು ಶ್ರೇಷ್ಠವಾದಂಥ ನೀತಿ ಪಾಠವನ್ನು ಇವತ್ತು ನಮ್ಮ ಜೀವಿತಕ್ಕೆ ಕೊಡುವಂಥದ್ದಾಗಿದೆ. ಆ ಕಾರಣದಿಂದ ವಾಕ್ಯ ತಿಳಿಸುವ ಪ್ರಕಾರ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬ ಒಂದೇ ಮಾತಿನಲ್ಲಿ ಇಡೀ ಧರ್ಮಶಾಸ್ತ್ರ ಅಡಕವಾಗಿದೆ. ಇವತ್ತು ನಾವು ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೆಯೋದು ನಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಧರ್ಮಶಾಸ್ತ್ರ ಭಾಳ ಭಾರ ಎಂಬುದಾಗಿ ನಾವು ನೆನೆಸೋದಾದರೆ ಪ್ರೀತಿಯನ್ನು ಮಾಡೋದನ್ನು ಅಭ್ಯಾಸ ಮಾಡಿರಿ. ಯಾವಾಗ ನೀವು ಪ್ರೀತಿಯನ್ನು ಮಾಡ್ತೀರಿ ಖಂಡಿತವಾಗಿ ದೇವರು ಆ ಒಂದು ಧರ್ಮಶಾಸ್ತ್ರವನ್ನು ಪ್ರೀತಿ ಮೂಲಕ ನೆರವೇರಿಸ್ತಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ಮುಂದೆ ನೋಡುವಂಥವರಾಗಿದ್ದೇವೆ. ಈ ಒಂದು ಅಂತ್ಯಕಾಲಗಳಲ್ಲಿ ಜೀವಿಸುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುವ ಪ್ರಕಾರ ಅನೇಕರ ಪ್ರೀತಿ ತಣ್ಣಗಾಗ್ತದಂತೆ. ಯಾಕೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ? ಅಂತ್ಯದಲ್ಲಿ ಮೊದಲಿದ್ದ ಪ್ರೀತಿಯನ್ನು ಯಾಕೆ ಹಲವಾರು ಜನರು ಬಿಟ್ಟು ಹೋಗ್ತಾರೆ? ಆ ಒಂದು ಪ್ರೀತಿ ತಣ್ಣಗಾಗಲಿಕ್ಕೆ ಕಾರಣ ಏನು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಸೈತಾನನು ಅಂತ್ಯಕಾಲದಲ್ಲಿ ಬಹಳ ತನ್ನ ಕೆಲಸವನ್ನು ಚುರುಕಾಗಿ ಆತನು ಮಾಡುವಂಥವನಾಗಿದ್ದಾನೆ. ಯಾವಾಗ ಸೈತಾನನು
ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ಆತನ ಕೆಲಸ ಮಾಡ್ತಾನೆ, ಯಾವಾಗ ಕ್ರೈಸ್ತರನ್ನು ತನ್ನ ಕಡೆಗೆ ಸೆಳ್ಕೊಳ್ತಾನೆ, ತನ್ನ ಅಧೀನಕ್ಕೆ ಅವ್ರನ್ನ ತೆಗೆದುಕೊಳ್ತಾನೆ, ಆಗ ಹಲವಾರು ಜನರು ಈ ಒಂದು ಪ್ರೀತಿಯನ್ನು ಕಳ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೇ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನೋಡ್ರಿ, ಹಲವಾರು ಜನರು ಪ್ರೀತಿಯನ್ನು ಬಿಟ್ಟು ಅಂತ್ಯಕಾಲದಲ್ಲಿ ಇಂಥ ಗುಣಗಳನ್ನು ಧರಿಸ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಒಂದು ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ಬೋದು, ಅನೇಕ ಜನರು ಇಂಥ ಒಂದು ಕಾರ್ಯಗಳಿಗೆ ಬಲಿಯಾಗಿದ್ದಾರೆ. ಅನೇಕ ರೀತಿಯ ಒಂದು ಕೆಟ್ಟ ಚಟಗಳು, ಕುಡಿಕತನ, ಅನೇಕ ರೀತಿಯ ಒಂದು ಮಾಟ, ಒಂದು ರೀತಿಯ ಭೇದಗಳು, ಅನೇಕ ರೀತಿಯ ಸಿಟ್ಟು, ಮತ್ಸರ, ದುಂದೌತಣ ಇಂಥ ಒಂದು ಗುಣಗಳಿಗೆ ಯಾವಾಗ ಸೈತಾನ ಗುಣಗಳಿಗೆ ತಮ್ಮನ್ನು ತಾವು ಒಳಪಡಿಸ್ಕೊಳ್ತಾರೋ ಪ್ರೀತಿಯನ್ನು ಬಿಟ್ಟು ಹೋಗ್ತಾರೆ. ಆ ಕಾರಣದಿಂದಲೇ ದೇವರು ಹೇಳ್ತಾರೆ, ಈ ಒಂದು ಬರಗಳು ಬರ್ಬೋದು, ಭೂಕಂಪಗಳು ಬರ್ಬೋದು, ಯುದ್ಧಗಳಾಗ್ಬೋದು, ಜನರಿಗೆ ಜನರ ವಿರೋಧವಾಗ್ಬೋದು, ಆದರೆ ಇದು ಯಾವುದೂ ಅಂತ್ಯ ಅಲ್ಲ. ಇದು ಅಂತ್ಯಕಾಲದ ಪ್ರಸವ ವೇದನೆ. ಆದರೆ ನಿಜವಾದ ಅಂತ್ಯ ಯಾವಾಗ ಅಂತ ಅಂದರೆ ಪ್ರೀತಿಯು ತಣ್ಣಗಾದಾಗ. ಅನೇಕರ ಪ್ರೀತಿ ತಣ್ಣಗಾಗ್ತದೆ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಸತ್ಯವೇದ ತಿಳಿಸುವ ಪ್ರಕಾರ ಅಂಥ ಒಂದು ಪ್ರೀತಿಯ ಸಂದರ್ಭದಲ್ಲಿ, ಅಂಥ ಒಂದು ತಣ್ಣಗಾಗುವಂಥ ಪ್ರೀತಿಯ ಸಂದರ್ಭದಲ್ಲಿ ಕೊನೆಯವರೆಗೂ ತಾಳ್ಕೊಳ್ತಕ್ಕಂಥವರಿಗೆ ಮಾತ್ರ ರಕ್ಷಣೆ ಎಂಬತಕ್ಕಂಥ ವಿಚಾರವನ್ನು ಸತ್ಯವೇದ ತಿಳಿಸುವಂಥದ್ದಾಗಿದೆ. ಸೈತಾನನು ಯಾವತ್ತೂ ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣವನ್ನು ತೆಗೆದು ಕೆಟ್ಟ ಗುಣವನ್ನು ನಮ್ಮಲ್ಲಿ ಹಾಕೋದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣದ ಮಧ್ಯೆ, ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸದ, ಸ್ನೇಹದ ನಡುವೆ ಕೆಲವೊಂದು ಕೆಟ್ಟ ಗುಣಗಳನ್ನು ಆತನು ಬಿತ್ತೋದ್ರ ಮೂಲಕ ನಮ್ಮ ಸಂಪೂರ್ಣ ಜೀವಿತವನ್ನು ನಾಶನಕ್ಕೆ ತಳ್ತಾನೆ. ನಮಗೆ ಒಂದು ಸಾಮ್ಯ ಬಹಳ ಚೆನ್ನಾಗಿ ಗೊತ್ತಾಗಿದೆ. ಒಂದು ಬಿತ್ತುವವನ ಸಾಮ್ಯ, ಒಂದು ಒಳ್ಳೆಯ ಬೀಜವನ್ನು ಬಿತ್ತುವಂಥ ಸಾಮ್ಯ. ಒಬ್ಬ ಜಮೀನಿನ ಒಡೆಯ ಏನು ಮಾಡ್ತಾನೆ, ತನ್ನ ಒಂದು ಜಮೀನಿನಲ್ಲಿ ಆ ಬೀಜಗಳನ್ನು ಬಿತ್ತಿ ಬರುವಂಥ ಸಂದರ್ಭದಲ್ಲಿ ಆತನ ರಾತ್ರಿ ಮಲಗಿದ್ದಾಗ ಆ ವೈರಿ ಹೋಗಿ ಆತನ ಒಂದು ಆ ಒಂದು ಭೂಮಿಯಲ್ಲಿ ಒಳ್ಳೆಯ ಬೀಜಗಳ ನಡುವೆ ಕೆಲವೊಂದು ಕೆಟ್ಟ ಬೀಜಗಳನ್ನು, ಕೆಲವೊಂದು ಹಣಜಿಯನ್ನು ಆತನು ಬಿತ್ತುವಂತ ನಾವು ನೋಡ್ತೇವೆ. ನಮ್ಮ ಧರ್ಮಶಾಸ್ತ್ರವನ್ನು ಮತ್ತಾಯನ ಸುವಾರ್ತೆ 13ಕ್ಕೆ ನಾವು ತಿರುಗಿಸೋದಾದರೆ, ಮತ್ತಾಯನ ಸುವಾರ್ತೆ 13ಕ್ಕೆ ನಾವು ತಿರುಗಿಸೋದಾದರೆ ಅಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಈ ಒಂದು ಬಿತ್ತುವನ ಸಾಮ್ಯದ ಕುರಿತು ವಿಚಾರಗಳನ್ನು ನಾವು ಕಲಿತೇವೆ. ನೋಡ್ರಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24 ಮತ್ತು 25ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೂ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು. ಸತ್ಯವೇದವು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಒಂದು ಒಳ್ಳೆಯ ಬೀಜವನ್ನು ತನ್ನ ಭೂಮಿಯಲ್ಲಿ ಬಿತ್ತಿ ಬಂದಂಥ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಆ ವೈರಿ ಹೋಗಿ ಆತನು ಬಿತ್ತಿದಂಥ ಬೀಜವನ್ನು ಆತನೇನು ನಾಶ ಮಾಡೋದಿಲ್ಲ, ಬದಲಾಗಿ ಆ ಹೊಲದಲ್ಲಿಯೇ ಒಳ್ಳೆಯ ಬೀಜ ಬಿದ್ದಂಥ ಆ ಭೂಮಿಯಲ್ಲಿಯೇ ಕೆಲವು ಕೆಟ್ಟ ಬೀಜವನ್ನು, ಕೆಲವು ಹಣಜಿಯನ್ನು ಆತನು ಬಿತ್ತುತ್ತಾನೆ. ಆದರೆ ಯಾವಾಗ ಅದು ಬೆಳೆದು ಫಲ ಕೊಡುವಂಥ ಹಂತಕ್ಕೆ ಬರ್ತದೋ ಎರಡೂ ಸಹ ಆ ರೈತನಿಗೆ, ಆ ಒಂದು ಯಜಮಾನನಿಗೆ ಕಾಣಸಿಕ್ತು. ಹಣಜಿಯೂ ಕೂಡ ಇದೆ, ಗೋಧಿಯೂ ಸಹ ಇದೆ. ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿಯೂ ಸಹ ಸೈತಾನನು ಇದೇ ಕಾರ್ಯವನ್ನು ಮಾಡ್ತಕ್ಕಂಥ, ಇದೇ ತಂತ್ರವನ್ನು ಉಪಯೋಗಿಸ್ತಾನೆ. ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯತನವನ್ನು ತೆಗೆದುಹಾಕಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯತನವನ್ನು ಕಿತ್ತಾಕಿ ಕೆಟ್ಟತನವನ್ನು ನಮ್ಮಲ್ಲಿ ಬೆಳೆಸೋದರ ಬದಲು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯತನದ ಮಧ್ಯೆಯೇ ಕೆಲವೊಂದು ಕೆಟ್ಟ ಗುಣಗಳನ್ನು ಆತನು ಬಿತ್ತುವನಾಗಿದ್ದಾನೆ. ಇವತ್ತು ಅಂಥ ಒಂದು ಗುಣಲಕ್ಷಣಕ್ಕೆ ಕ್ರೈಸ್ತರು ತೆರಳುತ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಪ್ರೀತಿಯನ್ನು ಬಿಟ್ಟು ಈ ಒಂದು ಜಗಳ, ಭಿನ್ನಮತ, ಕಕ್ಷಾಭೇದ, ದ್ವೇಷ ಇಂಥ ಒಂದು ಗುಣಗಳನ್ನು ಇವತ್ತು ಧರಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಸಭೆಗಳಲ್ಲಿಯೂ ಸಹ ಇಂಥ ಅನೇಕ ಗುಣಗಳಿಂದ ಸಭೆಯ ಒಡಕಿಗೆ ನಾವು ಕಾರಣರಾಗ್ತಾ ಇದ್ದೀವಿ. ಆದ್ದರಿಂದ ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಕ್ರಿಸ್ತನು ಹೇಳುವ ರೀತಿಯಲ್ಲಿ ಈ ಪ್ರೀತಿಯನ್ನು ನಾವು ಬಿಟ್ಟು ಬಿಡದೆ, ನಮ್ಮ ಪ್ರೀತಿಯು ತಣ್ಣಗಾಗದೆ ನಾವು ಶಾಶ್ವತವಾದಂಥ ಪ್ರೀತಿಯಲ್ಲಿ, ನಾವು ನಿರಂತರವಾಗಿ ಒಂದೇ ರೀತಿಯ ಪ್ರೀತಿಯಲ್ಲಿ, ಸಮಾನವಾದಂಥ ಪ್ರೀತಿಯಲ್ಲಿ ನಾವು ನೆಲೆಯಾಗಿರಬೇಕೆಂಬತಕ್ಕಂಥ ವಿಚಾರವನ್ನು ಸತ್ಯವೇದ ನಮಗೆ ತಿಳಿಸ್ತದೆ. ಇವತ್ತು ದೇವರ ಒಂದು ಪ್ರೀತಿಯನ್ನು ನಾವು ನೆನಪಿಗೆ ತಂದುಕೊಳ್ಬೋದು. ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದರು, ದೇವರ ಒಂದು ಪ್ರೀತಿ ಮನುಷ್ಯ ಕುಲದ ಮೇಲೆ ಯಾವ ರೀತಿಯಲ್ಲಿ ಬಂತು. ಆದಾಮ ಹವ್ವರು ಆ ಏದೇನ್ ತೋಟದಲ್ಲಿ ಪಾಪ ಮಾಡಿದಂಥ ಸಂದರ್ಭದಲ್ಲಿ ದೇವರ ಒಂದು ಪ್ರೀತಿ ಅವರಿಗೆ ಕೊಡಲ್ಪಡ್ತು. ಅವರು ಪಾಪ ಮಾಡಿದ್ದಾಗಿಯೂ ಸಹ, ಅವರು ದೇವರಿಂದ ದೂರ ಹೋದಾಗಿಯೂ ಸಹ, ದೇವರ ಒಂದು
ಒಂದು ಮಹಿಮೆಯಿಂದ ತಮ್ಮನ್ನು ತಾವು ಅಡಗಿಕೊಂಡಂಥ ಸಂದರ್ಭದಲ್ಲಿಯೂ ಸಹ ದೇವರವರನ್ನ ಬಿಡದೆ ಆ ಒಂದು ತನ್ನ ಪ್ರೀತಿಯನ್ನು ಕೊಡೋದ್ರ ಮೂಲಕ ಅವರನ್ನು ಹತ್ತಿರಕ್ಕೆ ಸೆಳ್ಕೊಂಡೆ ಎಂಬುದು ವಾಕ್ಯ ಹೇಳ್ತದೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ ಈ ರೀತಿ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ದೇವರ ಪ್ರೀತಿ ಬಹಳ ಶಾಶ್ವತವಾದಂಥದ್ದು, ಸದಾಕಾಲಕ್ಕೂ ಇರುವಂಥದ್ದು. ಅದು ಸ್ವಲ್ಪ ದಿವಸಗಳು ಮಾತ್ರ ಇದ್ದು ಅಥವಾ ನಾವು ಅವಿಧೇಯರಾದಾಗ ದೇವರಿಂದ ದೂರ ಹೋದಾಗ ಅದು ನಮ್ಮನ್ನು ಬಿಟ್ಟು ಬಿಡುವಂಥ ಪ್ರೀತಿ ಅಲ್ಲ. ಯಾವಾಗ ನಾವು ಪಾಪ ಮಾಡಿದಾಗ್ಯೂ ಸಹ, ನಾವು ದ್ರೋಹಿಗಳಾಗಿ ನಡ್ಕೊಂಡಾಗ್ಯೂ ಸಹ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ದೇವರು ಸದಾಕಾಲ ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಆತನ ಪ್ರೀತಿ ಎಂದಿಗೂ ಕೂಡ ತಣ್ಣಗಾಗೋದಿಲ್ಲ. ಆತನ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕೆಟ್ಟ ಅಂಶಗಳನ್ನು ಬಿತ್ತುವಂಥ ಗುಣ ಆತನಲ್ಲಿಲ್ಲ. ಆ ಕಾರಣದಿಂದ ಇವತ್ತು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೇ ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡ್ರಿ. ಮೊದಲನೇ ಯೋಹಾನ 4ನೇ ಅಧ್ಯಾಯ 19 ಮತ್ತು 20ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಮತ್ತು ಮುಂದೆ ಹೇಳ್ತದೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಸಹ ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನೋಡಿರಿ, ಇವತ್ತು ನಾವು ದೇವರನ್ನು ನಾವು ಪ್ರೀತಿಸ್ತೇವೆ ಎಂಬುದಾಗಿ ನಾವು ಹೇಳಿದರೆ ಖಂಡಿತವಾಗಿ ನಮ್ಮ ಸಹೋದರರನ್ನು ಕೂಡ ನಾವು ಪ್ರೀತಿಸುವಂಥ ಒಂದು ಹಂಗಿನಲ್ಲಿ ನಾವಿದ್ದೇವೆ. ಒಂದು ವೇಳೆ ನಾವು ನಮ್ಮ ಸಹೋದರರನ್ನು ಪ್ರೀತಿಸ್ತಾ ಇದ್ದರೆ ನಾವು ದೇವರನ್ನು ಸಹ ಪ್ರೀತಿಸುವಂಥವರಲ್ಲ. ಇವತ್ತು ನಮ್ಮ ಒಂದು ಕ್ರೈಸ್ತಿಯ ಪ್ರೀತಿ ಯಾವ ಒಂದು ಹಂತದಲ್ಲಿದೆ? ಹಲವಾರು ಜನರನ್ನು ಯಾವತ್ತು ಒಂದು ತಣ್ಣನೆಯ ಪ್ರೀತಿಗೆ ನಾವು ಒಳಗಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಎಂಥ ಒಂದು ಪ್ರೀತಿಯನ್ನು ನಾವು ತೋರಿಸ್ತಾ ಇದ್ದೇವೆ? ಕೆಲವೊಂದು ಸಾರಿ ನಾವು ಪ್ರೀತಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅವರಿಂದ ಏನಾದರೂ ನಮಗೆ ಲಾಭ ಆಗ್ತದೆ, ಅವರಿಂದ ಏನಾದರೂ ನಮಗೆ ಬರ್ತದೆ ಎಂಬುದಾಗಿ ನೆನೆಸುವಾಗ ಮಾತ್ರ ನಾವು ಪ್ರೀತಿ ಮಾಡುವಂಥವರಾಗಿದ್ದೆ. ಆದರೆ ನಿಜವಾಗಿಯೂ ದೇವರ ಒಂದು ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿ, ಶಾಶ್ವತವಾದ ಪ್ರೇಮದಿಂದ ಆತನು ನಮ್ಮನ್ನು ಸೆಳ್ಕೊಂಡ. ನಮ್ಮಿಂದ ದೇವರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲದೇ ಇದ್ದಾಗ್ಯೂ, ನಮ್ಮಿಂದ ಯಾವುದೇ ರೀತಿಯ ಲಾಭ ಇಲ್ಲದೇ ಇದ್ದಾಗ್ಯೂ ಸಹ ದೇವರದನ್ನು ಯೋಚಿಸಲಿಲ್ಲ. ನಮಗೋಸ್ಕರ ಆತನು ತನ್ನ ಒಬ್ಬನೇ ಮಗನನ್ನು ಶಿಲುಬೆಯಲ್ಲಿ ಕೊಟ್ಟನು, ಒಬ್ಬನೇ ಮಗನನ್ನು ಶಿಲುಬೆಯಲ್ಲಿ ಆತನು ಬಲಿದಾನವಾಗಿ ಅರ್ಪಿಸಿನು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಬೋದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಲ್ಲ. ನೋಡಿ, ಇವತ್ತು ಯೇಸು ಸ್ವಾಮಿ ಕೂಡ ನಮ್ಮನ್ನು ಪ್ರೀತಿಸಿರ್ತಕ್ಕಂಥದ್ದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ. ಆತನ ಪ್ರೀತಿ ಒಬ್ಬರು ಕೂಡ ನಾಶವಾಗೋದಕ್ಕೆ ಆತನು ಇಷ್ಟಪಡೋದಿಲ್ಲ. ಈಗ 2ನೇ ಸಾರಿ ಆತನು ಬರುವಾಗಲೂ ಸಹ ನಮಗೆ ಒಂದು ವಾಗ್ದಾನವನ್ನು ಮಾಡಿದ್ದಾನೆ. ಇದೇ ಯೋಹಾನ 14ನೇ ಅಧ್ಯಾಯದಲ್ಲಿ ನೋಡುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನನ್ನ ಜೊತೆಯಲ್ಲಿ ನೀವು ಸದಾಕಾಲ ಇರ್ತೀರಾ ಎಂಬುದಾಗಿ. ಎಂಥ ಒಂದು ಅಮೂಲ್ಯವಾದಂಥ ವಾಗ್ದಾನವನ್ನು ಇವತ್ತು ದೇವರು ನಮಗೆ ಕೊಟ್ಟಿದ್ದಾರೆ. ಎಂಥ ಒಂದು ಅಮೂಲ್ಯವಾದ ವಾಗ್ದಾನದ ಮೂಲಕ ಒಂದು ಭರವಸೆಯನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಈ ಒಂದು ದೇವರ ಪ್ರೀತಿಯಲ್ಲಿ ನಾವು ನಿರತರಾಗಿರಬೇಕು. ಆತನ ಒಂದು ಪ್ರೀತಿಯನ್ನು ನಾವು ಬಿಟ್ಟು, ಆತನ ಒಂದು ಪ್ರೀತಿಯನ್ನು ನಾವು ಅನುಸರಿಸದೆ ನಮ್ಮ ತಣ್ಣನೆಯ ಪ್ರೀತಿಯನ್ನು ನಾವು ದೇವರ ಮುಂದೆ ತೋರ್ಪಡಿಸೋದಾದರೆ ಅಂತ್ಯಕಾಲದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ವಾಕ್ಯ ಹೇಳ್ತದೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಎಫೆಸ ಸಭೆಗೆ ದೇವರು ಹೇಳಿದಂತೆ ಮೊದಲಿದ್ದ ಪ್ರೀತಿಯನ್ನು ನಾವು ಬಿಡಬಾರ್ದು. ನಾವು ಪ್ರಾರಂಭದಲ್ಲಿ ಯಾವ ರೀತಿಯಲ್ಲಿ ದೇವರನ್ನು ನಾವು ಪ್ರೀತಿಸ್ತೇವೆ, ಪ್ರಾರಂಭದಲ್ಲಿ ಯಾವ ರೀತಿ ನಾವು ದೇವರಿಗೆ ಹತ್ತಿರವಾಗಿ ನಾವು ನಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೋ ಅದೇ ರೀತಿ ನಮ್ಮ ಜೀವಿತ ಕೊನೆಯವರೆಗೂ ಇರಬೇಕೆಂಬತಕ್ಕಂಥ ವಿಚಾರವನ್ನು ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಆ ಕಾರಣದಿಂದ ಎಂಥ ಒಂದು ಸಮಸ್ಯೆ ಬಂದರೂ, ಎಂಥ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ನಾವು ಪ್ರೀತಿಯನ್ನು ನಾವು ಬಿಡಬಾರ್ದು, ಪ್ರೀತಿಯನ್ನು ನಾವು ಅಭ್ಯಾಸ ಮಾಡಬೇಕೆಂಬತಕ್ಕಂಥ ವಿಚಾರವನ್ನು ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಇವತ್ತು ನಾವು ಅಂತ್ಯಕಾಲಗಳಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ, ಈ ಒಂದು ಅಂತ್ಯಕಾಲದ ಒಂದು ಕಡೆಯ ಒಂದು ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ನಾವು ನಿಂತ್ಕೊಂಡಿರುವಂಥ ಸಂದರ್ಭದಲ್ಲಿಯೂ ಸಹ ನಮ್ಮ ಒಂದು ಪ್ರೀತಿ ಯಾವ ರೀತಿಯಲ್ಲಿದೆ? ನಾವು ನನ್ನ ಸಹೋದರನ ನಿಜವಾಗಿ ಪ್ರೀತಿ ಮಾಡಿದರೆ ನಾವು ದೇವರನ್ನ ಪ್ರೀತಿಸ್ತೇವೆ. ಆ ಕಾರಣದಿಂದಲೇ ದೇವರು ತನ್ನ ಒಂದು ಪರ್ವತ ಪ್ರಸಂಗದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಿನ್ನ ಸಹೋದರನ ಸಂಗಡ ಮೊದಲು ಒಂದಾಗಿ ನಂತರ ನನಗೆ ಯಜ್ಞವನ್ನು ಅರ್ಪಿಸು.
ನಾವು ನನ್ನ ಸಹೋದರನ ಸಂಗಡ ನಾವು ದ್ವೇಷವನ್ನು ಇಟ್ಟುಕೊಂಡು, ಸಹೋದರರ ಸಂಗಡ ನಾವು ಒಂದು ಭಿನ್ನ ಮತವನ್ನು, ಭಿನ್ನಾಭಿಪ್ರಾಯಗಳನ್ನ ನಾವು ಇಟ್ಟುಕೊಂಡು, ನಾವು ಸಭೆಯಲ್ಲಿ ಬಂದು ದೇವರ ಮುಂದೆ ನಿಂತ್ಕೊಂಡು ಆತನ ಒಂದು ಆರಾಧನೆಯಲ್ಲಿ ನಾವು ತೊಡಗಿಕೊಂಡ್ರೂ ಸಹ ಯಾವುದೇ ಸಾರ್ಥಕತೆ, ಯಾವುದೇ ಒಂದು ಫಲ ಇಲ್ಲ ಪ್ರಿಯರೇ. ಆ ಕಾರಣದಿಂದ ದೇವರ ಒಂದು ಪ್ರೀತಿಯಲ್ಲಿ ನಾವು ಮೊಟ್ಟ ಮೊದಲನಾಗಿ ನಾವು ದೃಢವಾಗಿ ನಾವು ನಿಂತ್ಕೊಳ್ಬೇಕು. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುವಂತನಾಗಿದ್ದಾನೆ. ಪ್ರೀತಿಯ ಒಂದು ಗುಣಲಕ್ಷಣಗಳನ್ನು ಬಹಳ ಸುದೀರ್ಘವಾದ ರೀತಿಯಲ್ಲಿ ಪೌಲನು ವರ್ಣನೆ ಮಾಡ್ತಾನೆ. ಪ್ರೀತಿಯ ಶ್ರೇಷ್ಠತೆಯನ್ನು ಆತನು ಹೇಳ್ತಾನೆ. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾನು ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನೋಡ್ರಿ, ನಾವು ಮನುಷ್ಯರ ಭಾಷೆಗಳನ್ನು ಹಾಗೂ ದೇವದೂತರ ಭಾಷೆಗಳನ್ನು ಆಡುವಂಥ ಒಂದು ಶ್ರೇಷ್ಠ ವರ ನಮ್ಮಲ್ಲಿದ್ದರೂ ಸಹ ನಾವು ಪ್ರೀತಿ ಇಲ್ಲ ಅಂತಂದರೆ ಅದು ವ್ಯರ್ಥ ಎಂಬುದಾಗಿ ಪೌಲನು ಹೇಳಿದ. ಮತ್ತು ಅನೇಕ ರೀತಿಯ ಒಂದು ಗುಣಗಳನ್ನು ಹೇಳ್ತಾನೆ. ಪ್ರೀತಿಯು ಬಹಳ ತಾಳ್ಮೆ ಇಲ್ಲದ್ದು, ಪ್ರೀತಿಯು ದಯ ತೋರಿಸುವುದು. ಪ್ರೀತಿ ಯಾರಲ್ಲಿರ್ತದೋ ಅವರಲ್ಲಿ ತಾಳ್ಮೆ ಇರ್ತದೆ. ಪ್ರೀತಿ ಯಾರಲ್ಲಿರ್ತದೋ ಅವರು ದಯ ತೋರಿಸ್ತಾರೆ. ಒಂದು ವೇಳೆ ನಾವು ಇನ್ನೊಬ್ಬರಿಗೆ ದಯ ತೋರಿಸಲಿಲ್ಲ ಅಂತಂದರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ. ಇನ್ನೊಬ್ಬರನ್ನ ನೋಡಿ ಅವರು ಭಾಳ ನನಗಿಂತ ಚೆನ್ನಾಗಿದ್ದಾರೆ, ನನಗಿಂತ ಹಣವನ್ನು ಹೊಂದಿದ್ದಾರೆ, ನನಗಿಂತ ಒಂದು ದೃಢವಾಗಿ ಅವರು ಇದ್ದಾರೆ ಎಂಬತಕ್ಕಂಥ ಹೊಟ್ಟೆ ಕಿಚ್ಚು ನಮ್ಮಲ್ಲಿದ್ದರೆ ನಮ್ಮಲ್ಲಿ ನಿಜವಾಗಿಯೂ ಪ್ರೀತಿ ಇಲ್ಲ. ನಾವು ದೇವರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದೆ ಹೇಳ್ತದೆ, ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲರನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಕೊನೆಯದಾಗಿ 13ನೇ ವಚನದಲ್ಲಿ ಹೇಳ್ತಾನೆ, ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವನು, ಹೀಗಿರೋದ್ರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ಪ್ರೀತಿ ದೊಡ್ಡದು. ನೋಡ್ರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರು ಗುಣಗಳನ್ನು ಒಂದು ತೂಕಕ್ಕೆ ಹಾಕಿದರೆ ಪ್ರೀತಿಯೇ ದೊಡ್ಡದು ಎಂಬುದಾಗಿ ಪೌಲನು ಹೇಳುತ್ತೆ. ಆ ಕಾರಣದಿಂದ ಇವತ್ತು ನಾವುಗಳು ಕೂಡ ಕ್ರೈಸ್ತರಾಗಿ ಇರುವಂಥ ಸಂದರ್ಭದಲ್ಲಿ, ಅಂತ್ಯಕಾಲದಲ್ಲಿ ಕ್ರಿಸ್ತನ ಒಂದು ಮರಣವನ್ನು ಎದುರು ನೋಡುವಂಥ ಸಂದರ್ಭದಲ್ಲಿ ಆತನ ಒಂದು ಪ್ರೀತಿಯಲ್ಲಿ ನಾವು ನಿಂತುಕೊಳ್ತದ್ದು ಭಾಳ ಮುಖ್ಯ. ಹಲವರ ಪ್ರೀತಿ ತಣ್ಣಗಾಗುತ್ತದೆ ಎಂಬುದಾಗಿ ವಾಕ್ಯ ಹೇಳೋ ಪ್ರಕಾರ ನಾವು ದೇವರ ಪ್ರೀತಿಯಲ್ಲಿ ನಾವು ತಣ್ಣಗಾಗದೆ, ದೇವರ ಒಂದು ಪ್ರೀತಿಯಲ್ಲಿ ನಾವು ಕುಗ್ಗಿ ಹೋಗದೆ, ನಮ್ಮಲ್ಲಿ ದೇವರ ಪ್ರೀತಿಯನ್ನು ನಾವು ಕುಂದಿಸಿಕೊಳ್ಳದೆ, ನಾವು ಎಡೆಬಿಡದೆ ಆತನ ಪ್ರೀತಿ ಮಾಡುವವರಾಗಿರಬೇಕು. ಯಾವಾಗಲೂ ನಮ್ಮ ನೆರೆಹೊರೆಯನ್ನು, ನಮ್ಮ ಸಹೋದರ ಸಹೋದರಿಯರನ್ನು ನಾವು ಪ್ರೀತಿಯಲ್ಲಿ ಕಾಣುವಂಥ ಒಂದು ಗುಣ ನಮ್ಮಲ್ಲಿ ಇರ್ತದೋ ಆಗ ಮಾತ್ರ ನಾವು ಕಡೆಯವರೆಗೂ ತಾಳಿ ರಕ್ಷಣೆಯನ್ನು ಹೊಂದ್ಕೊಳ್ಳದೆ. ಅಂಥ ಒಂದು ಪ್ರೀತಿಯನ್ನು ನಾವು ರೂಢಿಸ್ಕೊಳ್ಳಿಲ್ಲ ಅಂತಂದರೆ ದೇವರ ರಕ್ಷಣೆಯಲ್ಲಿ ನಾವು ವಿಫಲರಾಗ್ತೇವೆ. ಅಂಥ ಒಂದು ಪ್ರೀತಿಯಲ್ಲಿ ನಾವು ಸೋತು ಹೋದರೆ ನಿಜವಾಗಿಯೂ ರಕ್ಷಣೆ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಅದು ಬರುವಂಥದ್ದಲ್ಲ ಪ್ರಿಯರೇ. ಆ ಕಾರಣದಿಂದ ಈ ಒಂದು ಅಂತ್ಯಕಾಲಗಳ ಸರಣಿಯಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಪ್ರೀತಿ ಬಹಳ ಮುಖ್ಯವಾದಂಥದ್ದು, ಪ್ರೀತಿ ಬಹಳ ಮಹತ್ವವುಳ್ಳಂಥದ್ದು. ಸತ್ಯವೇದವೂ ಸಹ ಪ್ರೀತಿಗೆ ಬಹಳ ಮಹತ್ವವನ್ನು ಕೊಟ್ಟಿದೆ. ನಾವು ಸಹ ಇಂಥ ಒಂದು ಪ್ರೀತಿಯನ್ನು ಅಭ್ಯಾಸ ಮಾಡ್ತಾ, ಇಂಥ ಒಂದು ಪ್ರೀತಿಯನ್ನು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ತಾ, ಅನೇಕರನ್ನು ನಾವು ಪ್ರೀತಿ ಮಾಡ್ತಾ ದೇವರ ಸಮೀಪಕ್ಕೆ ನಾವು ಕರ್ಕೊಂಡು ಬರೋದರಲ್ಲಿ ನಾವು ಸಹಕಾರಿಗಳಾಗಬೇಕು, ಒಂದು ಸಾಧನೆಗಳಾಗಬೇಕೆಂಬುದಾಗಿ ಹೇಳ್ತಾ ಈ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ನಿನ್ನ ಪ್ರೀತಿಗೆ ನಾವು ಒಳಪಡುವಂತೆ ಕೃಪೆ ಮಾಡಿರಿ. ನಿನ್ನ ಒಂದು ಪ್ರೀತಿ ಸತ್ಯತೆಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಿನ್ನ ಒಂದು ಪ್ರೀತಿಯನ್ನು ನಾವು ಅಭ್ಯಾಸ ಮಾಡುವಂತೆ, ಒಂದು ನಿಸ್ವಾರ್ಥ ಪ್ರೀತಿಯನ್ನು ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೆನ್.